ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ನೆಕ್ಸ್ಟು ನೀಡ್ ಆಫ್ ದಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಬರ್ತದೆ, ಅಥವಾ ಇಂಪಾರ್ಟೆನ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ದ ಫಸ್ಟ್ ಒನ್, ದ ನೀಡ್ ಆಫ್ ದಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಈಸ್ ದಿ ಅವಾಯ್ಡ್ ಟು ಮಿನಿಮೈಸ್ ಆರ್ ಮಿಸ್ಅಪ್ರೋಪ್ರಿಯೇಷನ್ಸ್ ಆಫ್ ದಿ ಫಂಡ್ಸ್ ಅಂತ ಕರಿತಾ ಬರ್ತೀವಿ, ಫಸ್ಟ್ ಒನ್ನು. ಆ್ಯಂಡ್ ಸೆಕೆಂಡ್ ಒನ್, ದ ಕೀಪ್ ಆಫ್ ಟ್ರ್ಯಾಕ್ ಟು ದೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಾರ್ ದಿ ಎವ್ರಿ ಇಯರ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಎವ್ರಿ ಇಯರ್, ಪ್ರತಿ ವರ್ಷದಲ್ಲಿ ಆಗಿರುವಂಥ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಎಷ್ಟು, ಅದ್ರ ಬಗ್ಗೆ ಕೂಡ ಅವಶ್ಯಕವಾಗಿ ಬೇಕಾಗತ್ತೆ ಅನ್ನುವಂಥದ್ದು. ಇನ್ನು ಮೂರನೇದು, ಟು ನೋ ದಿ ಫೈನಾನ್ಷಿಯಲ್ ಪೋರ್ಷನ್ಸ್ ಆಫ್ ದಿ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್. ಟು ನೋ ದಿ ಫೈನಾನ್ಷಿಯಲ್ ಪೊಸಿಷನ್ ಅಥವಾ ಆರ್ಥಿಕತೆಯ ವ್ಯವಸ್ಥೆ ಹೇಗಿದೆ ಅಂತ ತಿಳ್ಕೊಳ್ಬೇಕಾದ್ರೂ ಕೂಡ ನಮಗೆ ಏನು ಅವಶ್ಯಕತೆ ಇದೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸು ಅವಶ್ಯಕವಾಗಿ ಬೇಕಾಗುತ್ತೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಇಟ್ ಈಸ್ ಎ ಸ್ಯಾಟಿಸ್ಫೈಡ್ ಟು ದಿ ಲೀಗಲ್ ರಿಕ್ವೈರ್ಮೆಂಟ್ಸ್ ಆಫ್ ಆರ್ಗನೈಸೇಷನ್ ಗ್ರಾಂಟ್ಸ್. ಲೀಗಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅವುಗಳಿಗೆ ಕೂಡ ಅವಶ್ಯಕವಾಗಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಯೂಸ್ ಆಗ್ತಾ ಬರ್ತೀವಿ. ಸೊ ನೆಕ್ಸ್ಟು, ದ ಯೂಸ್ ಆಫ್ ಟು ಎನ್ಶೋರ್ ಪ್ರಾಪರ್ ರಿಸೋರ್ಸ್ ಆಫ್ ದಿ ಗೌರ್ಮೆಂಟ್. ಸೊ ಪ್ರಾಪರ್ ರಿಸೋರ್ಸಸ್ ಏನು ಸಂಪನ್ಮೂಲಗಳಿದ್ದಾವೆ ಅವುಗಳ ಬಗ್ಗೆ ಕೂಡ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕ್ರೋಢೀಕರಿಸಬೇಕಾದ್ರೆ ನಮಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗಳ ಅವಶ್ಯಕತೆ ಕೂಡ ಬೇಕಾಗುತ್ತೆ ಅಂತ ಕರಿತಾ ಬರ್ತೀವಿ. ಸೊ ನೆಕ್ಸ್ಟು, ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ದ ಬುಕ್ಸ್ ಆಫ್ ದಿ ಅಕೌಂಟ್ ಮೇಂಟೈನ್ಡ್ ಬೈ ದಿ so many books also the maintaining or transactions of the our ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ. ಸೊ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವುಗಳಂದರೆ 4 ಪುಸ್ತಕಗಳನ್ನು ಮೇಂಟೈನ್ ಮಾಡ್ತೀವಿ. ಒಂದು ಕ್ಯಾಶ್ ಬುಕ್ ಅಂತ ಕರಿತಾ ಬರ್ತೀವಿ. ಸೊ ಕ್ಯಾಶ್ ಬುಕ್ ಈಸ್ ಎ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಬುಕ್ ಅಂತಲೇ ಕರಿಬೋದು ನಾವು. ಪ್ರತಿಯೊಂದು ಕ್ಯಾಶ್ಗಳನ್ನು ಮೇಂಟೈನ್ ಮಾಡಬೇಕಾದ್ರೆ ದ ಟ್ರಾನ್ಸಾಕ್ಷನ್ಸ್ ಆಫ್ ಆಲ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ಕ್ಯಾಶ್ ಪೇಮೆಂಟ್ಸ್ ಅಂತ ಕರಿತಾ ಬರ್ತೀವಿ, ಅವುಗಳನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಕೂಡ ಎಲ್ಲಿ ಅಂದರೆ ಕ್ಯಾಶ್ ಬುಕ್ನಲ್ಲಿ ಮಾಡ್ತಕ್ಕಂಥದ್ದು ಆಗುತ್ತೆ. ಅದಕ್ಕೆ ಇಲ್ಲಿ ಆಲ್ ಕ್ಯಾಶ್ ರಿಸಿಪ್ಟ್ಸ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ಸ್ ರೆಕಾರ್ಡೆಡ್. ಕ್ಯಾಶ್ ಟ್ರಾನ್ಸಾಕ್ಷನ್ಸಲ್ಲಿ ಕ್ಯಾಶ್ ರಿಸಿಪ್ಟ್ಸ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ಗಳನ್ನು ರೆಕಾರ್ಡ್ ಮಾಡ್ತಾ ಬರ್ತಕ್ಕಂಥದ್ದಾಗುತ್ತೆ. ಎರಡನೇದು ಜರ್ನಲ್ ಅಂತ ಕರಿತಾ ಬರ್ತೀವಿ. ಜರ್ನಲ್ ಅನ್ನುವಂಥದ್ದು ಕೂಡ ಇಟ್ ಇಸ್ ಎ ಡೇ ಬುಕ್ ಅಂತ ಕರಿತೀವಿ. ಇದು ಕೂಡ ಈಗಾಗಲೇ ಫಸ್ಟು PVCಯಲ್ಲಿ ಕೂಡ ಓದಿರ್ತೀವಿ. ಜರ್ನಲ್ಸಲ್ಲಿ ನೆರೇಷನ್ಗಳನ್ನು ಬರಿತೀವಿ, LF ಅಥವಾ ಡೆಬಿಟು ಕ್ರೆಡಿಟ್ಗಳನ್ನು ಮೇಂಟೈನ್ ಮಾಡ್ತಾ ಬರ್ತೀವಿ. ಡೇ ಟು ಡೇ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದೇ ಜರ್ನಲ್ ಬುಕ್ ಅಂತ ಕರಿತಾ ಬರ್ತೀವಿ. ಆ ಜರ್ನಲ್ ಬುಕ್ ಕೂಡ ಅಲ್ಲಿ ಕೂಡ ಏನು ಮಾಡ್ಬೋದು, ಜರ್ನಲ್ ಬುಕ್ನಲ್ಲಿ ಕೂಡ ನಿರ್ದಿಷ್ಟವಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಅಂತ ಕರಿತೀವಿ. ಏನು ಹೇಳ್ತೀವಿ ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಅಂತ ಹೇಳ್ತೀವಿ. ಯಾವ ಮಾಡ್ಬೋದು ಅಂತಂದರೆ ಫಾರ್ ಎಕ್ಸಾಂಪಲ್ ಡಿಪ್ರಿಷಿಯೇಷನ್ ಅಂತ ಕರೀತಾ ಬರ್ತೀವಿ. ಸೊ ಡಿಪ್ರಿಷಿಯೇಷನ್ ಆಗಿರ್ಬೋದು, ಅಥವಾ ಬ್ಯಾಡ್ ಡೇಟ್ಸ್ ಅಂತ ಕರಿತೀವಿ, ಬ್ಯಾಡ್ ಡೇಟ್ಸ್ ಅಂತ ಕರಿತೀವಿ. ಅಥವಾ ಇವುಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಇವುಗಳ ರೆಕಾರ್ಡ್ ಮಾಡ್ತಕ್ಕಂಥದ್ದು ಕೂಡ ಯಾವುದಂದರೆ ಜರ್ನಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಲೆಡ್ಜರ್ ಅಂತ ಕರಿತಾ ಬರ್ತೀವಿ. ಸೊ ಇದು ಕೂಡ ಭಾಳ ಮುಖ್ಯವಾಗಿ ಉಪಯುಕ್ತವಾಗಿರ್ತಕ್ಕಂಥ ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಬುಕ್ಸ್ಗಳನ್ನು ಮೇಂಟೈನ್ ಮಾಡಬೇಕಾದ್ರೆ ಲೆಡ್ಜರ್ ಕೂಡ ಅವಶ್ಯಕವಾಗಿ ಬೇಕು. ಇದನ್ನು ಬೌಂಡ್ ಬುಕ್ ಅಂತ ಕರೀತಾರೆ, ಪ್ರಿನ್ಸಿಪಲ್ ಬುಕ್ ಅಂತ ಕರೀತಾರೆ. ಇದ್ರ ಬಗ್ಗೆ ಕೂಡ ಈಗಾಗಲೇ ಫಸ್ಟ್ PVCಯಲ್ಲಿ ನಾವು ಸ್ಟಡಿ ಮಾಡಿರ್ತೀವಿ. ಲೆಡ್ಜರ್ ಅಕೌಂಟ್ನಲ್ಲಿ ಸುಮಾರು ರೀತಿಯ ಅಕೌಂಟ್ಗಳನ್ನು ಕೂಡ ಓಪನ್ ಮಾಡ್ತಾ ಬರ್ತೀವಿ. ಸೊ ಅಕೌಂಟ್ಗಳನ್ನು ಓಪನ್ ಮಾಡಬೇಕಾದ್ರೆ ಕೂಡ ಅಲ್ಲಿ ಕೂಡ ಲೆಡ್ಜರ್ ಅಕೌಂಟು ಉಪಯುಕ್ತವಾಗಿ ಉಪಯೋಗ ಮಾಡ್ತಾ ಬರ್ತೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಎರಡು ಅಕೌಂಟ್ಗಳನ್ನು ಉಪಯೋಗ ಮಾಡ್ತೀವಿ. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು, ಮತ್ತೊಂದು ಬ್ಯಾಲೆನ್ಸ್ ಶೀಟ್ ಅಂತ ಕರಿತಾ ಬರ್ತೀವಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ ಇನ್ಕಮ್ಸ್ ಯಾವ್ಯಾವಿದ್ದಾವೆ, ವಾಟ್ ಆರ್ ದಿ ಎಕ್ಸ್ಪೆಂಡಿಚರ್ ಯಾವಿದ್ದಾವೆ. ಸೊ ಇನ್ಕಮ್ಸಲ್ಲಿ ಏನಿದೆ ಅಂದರೆ ಅಲ್ಲಿ ಸರ್ಪ್ಲೇಸಲ್ಲಿ ಇನ್ಕಮ್ ಹೆಚ್ಚಾದಾಗ ಸರ್ಪ್ಲೇಸ್ ಇರ್ತದೆ. ನೆಕ್ಸ್ಟ್ ಯಾವುದು ಎಕ್ಸ್ಪೆಂಡಿಚರ್ ಇದ್ದಾಗ ಸರ್ಪ್ಲೇಸ್ ಇರ್ತದೆ. ಇನ್ಕಮ್ ಇದ್ದಾಗ ಡೆಫಿಸಿಟ್ ಇರ್ತಕ್ಕಂಥ ನಾವು ಗಮನಿಸ್ತಾ ಬರ್ತೀವಿ. ಅದನ್ನು ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟಿಗೆ ಮಾಡ್ತೀವಿ. ಸೊ ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಮತ್ತೆ ಏನು ಮಾಡ್ತೀವಿ ಅಂದರೆ ಅಲ್ಲಿ ಕೂಡ ಬ್ಯಾಲೆನ್ಸ್ ಶೀಟ್ ಪ್ರಿಪ್ರೇಷನ್ ಮಾಡಿ ಅವಾಗ ಲೆಡ್ಜರ್ ಅಕೌಂಟ್ ಕೂಡ ಓಪನ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ನೆಕ್ಸ್ಟು ರಿಜಿಸ್ಟರ್ ಆಫ್ ದಿ ಮೆಂಬರ್ ಅಂತ ಕರಿತೀವಿ. ರಿಜಿಸ್ಟರ್ ಆಫ್ ಮೆಂಬರ್ಸ್ ಅಂತಂದರೆ ಇಲ್ಲಿ ಕೂಡ ಕಡ್ಡಾಯವಾಗಿ ಏನು ಹೇಳಿದ್ವಲ್ಲ ಈಗಾಗಲೇ, ರೆಂಡರ್ ಟು ದಿ ಸೊಸೈಟಿ ಆರ್ ಪಬ್ಲಿಕ್ ಅಂತ ಕರಿತೀವಿ. ಸಮಾಜ ಸೇವೆಗಾಗಿ ಏನು ಮಾಡ್ತಾರೆ ಅಂದರೆ ಇವರು ಪ್ರತಿಯೊಬ್ಬರು ಕೂಡ ಟ್ರಸ್ಟ್ಗಳನ್ನು ಮಾಡಿ, ಟ್ರಸ್ಟಲ್ಲಿ ಮೆಂಬರ್ಸ್ಗಳು ಕೂಡ ಇರ್ತಾರೆ. ಆ ಮೆಂಬರ್ಸು ಹಣಕಾಸನ್ನು ಬೇರೆ ಬೇರೆ ರೂಪದಲ್ಲಿ ಇಲ್ಲಿ ಹೇಳ್ತೇವೆ ಇಲ್ಲಿ. ಸೊ ಇಟ್ಸ್ ಎ ಮೇಂಟೈನ್ ಟು ದಿ ನೋ ದಿ ಅವರ್ ಟೋಟಲ್ ಮೆಂಬರ್ಸ್ ಆಫ್ ದಿ ಮೆಂಬರ್ಶಿಪ್ ಅಂತ ಕರಿತೀವಿ. ಟೋಟಲ್ ಮೆಂಬರ್ಸ್ ಆಫ್ ದಿ ಮೆಂಬರ್ಶಿಪ್ಪಲ್ಲಿ ಅವ್ರು ಏನು ಮಾಡ್ತಾರೆ, ಸಬ್ಸ್ಕ್ರಿಪ್ಷನ್ಸ್ ಟು ದಿ ಅವರ್ ಫಂಡ್ ಅಂತ ಹೇಳ್ತೀವಿ. ಸಬ್ಸ್ಕ್ರಿಪ್ಷನ್ಸ್ ಟು ದಿ ಫಂಡ್ ಅಂದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಫಂಡ್ ನಿಧಿಗಳನ್ನು ಹಾಕ್ತಾ ಬರ್ತಾರೆ ಅಥವಾ ಡೊನೇಷನ್ಗಳನ್ನು ಹಾಕ್ತಾ ಬರ್ತಾರೆ.
ಅಥವಾ ಲೆಗಾಸಿಸ್ ಅಂತ ಕರಿತೀವಿ, ಗಿಫ್ಟ್ ಅಂತ ಕರಿತೀವಲ್ಲ, ಅಥವಾ ಅವುಗಳನ್ನು ಕೂಡ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ರಿಜಿಸ್ಟರ್ ಆಫ್ ದಿ ಮೆಂಬರ್ಸ್ ಅಂತ ಕರಿತೀವಿ. ಸೊ ಈ ಮೆಂಬರ್ಸ್ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಒಂದು ಕಮಿಟಿ ಅಂತ ಇರ್ತದೆ. ಆ ಕಮಿಟಿಯಿಂದ ಎಲ್ಲರೂ ಒಂದು ವ್ಯವಸ್ಥಿತವಾಗಿ ಎಲ್ಲ ಮೆಂಬರ್ ಆಯ್ಕೆ ಆಗ್ತಕ್ಕಂಥದ್ದು ಅಂತ ಆಯ್ಕೆ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ, ಅಥವಾ ಆಗಿ ಅವರು ಹಲವಾರು ಸೋಷಿಯಲ್ ಸರ್ವಿಸ್ಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಬರತಕ್ಕಂಥದ್ದಾಗುತ್ತೆ. ಸೊ ನೆಕ್ಸ್ಟ್ ಹೆಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಇಲ್ಲೇನು ಇಂಪಾರ್ಟೆಂಟ್ ಆಸ್ಪೆಕ್ಟ್ಗಳು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ದೇರ್ ಆರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್ ಆಫ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂತ ಕರಿತಾ ಬರ್ತೀವಿ. ದರ್ ಆರ್ ಫಸ್ಟ್ ಒನ್ ಕ್ಯಾಪಿಟಲ್ ಐಟಮ್ಸ್ ಅಂತ ಕರಿತೀವಿ, ಸೆಕೆಂಡ್ ಒನ್ ರೆವೆನ್ಯೂ ಐಟಮ್ಸ್ ಅಂತ ಕರಿತಾ ಬರ್ತೀವಿ. ಸೊ ಇದ್ರ ಮೇಲೆ ಕೂಡ ಕಂಪಲ್ಸರಿ ನಮಗೆ 5 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ ಕೇಳುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ವಾಟ್ ಆರ್ ದಿ ಕ್ಯಾಪಿಟಲ್ ಐಟಮ್ಸ್, ವಾಟ್ ಆರ್ ದಿ ರೆವೆನ್ಯೂ ಐಟಮ್ಸ್ ಅಂತ ಕೇಳ್ಬೋದು, ಅಥವಾ ಕ್ಯಾಪಿಟಲ್ ರಿಸಿಪ್ಟ್ಸ್ ಯಾವಿದ್ದಾವೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವಿದ್ದಾವೆ ಅಂತ ಕೇಳ್ತಾರೆ, ರೆವೆನ್ಯೂ ರಿಸಿಪ್ಟ್ಸ್ ಯಾವು, ರೆವೆನ್ಯೂ ಎಕ್ಸ್ಪೆಂಡಿಚರ್ ಯಾವ ಅನ್ನುವಂಥದ್ದು ಕೂಡ ಒಂದು ಸಮ್ ಐಟಮ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಐಡೆಂಟಿಫಿಕೇಷನ್ಸ್ ಆಫ್ ದ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಐಟಮ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ಯಾಪಿಟಲ್ ಐಟಮ್ಸ್ ಆಲ್ಸೋ. ದ ಕ್ಯಾಪಿಟಲ್ ಐಟಮ್ಸ್ ಇಟ್ ಈಸ್ ಒನ್ ಆಫ್ ದಿ ಐಟಮ್ಸ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ದ ಕ್ಲಾಸಿಫೈಡ್ ಟು ದಿ 2 ಟೈಪ್ಸ್ ಆಫ್ ದಿ ಅವರ್ ಕ್ಯಾಪಿಟಲ್ ಐಟಮ್. ಸೊ ದೇರ್ ಆರ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ರಿಸಿಪ್ಟ್ಸ್ ಇಟ್ ಈಸ್ ಒನ್ ಆಫ್ ದಿ ನಾನ್ ರಿಕವರಿಂಗ್ ಇನ್ ನೇಚರ್ ಅಂತ ಕರೀತಾ ಬರ್ತೀವಿ, ನಾನ್ ರಿಕವರಿಂಗ್ ಇನ್ ನೇಚರ್ ಅಂತ ಕರಿತಾ ಬರ್ತೀವಿ. ಬಟ್ ರೆವೆನ್ಯೂ ಐಟಮ್ಸ್ ಈಸ್ ಎ ರಿಕವರಿಂಗ್ ಇನ್ ನೇಚರ್ ಅಂತ ಕರಿತೀವಿ. ಅಂದರೆ ರಿಕವರಿ ಆಗ್ತಕ್ಕಂಥದ್ದು ಇಲ್ಲಿ ನಾನ್ ರಿಕವರ್ ಆಗದೇ ಇರುವಂಥದ್ದನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯತೆ ಆಗ್ತಾ ಬರ್ತದೆ. ಸೊ ಇಲ್ಲಿ ಕ್ಯಾಪಿಟಲ್ ರಿಸಿಪ್ಟ್ಸ್ ಆರ್ ದ ರಿಸಿಪ್ಟ್ ಈಸ್ ನಾನ್ ರಿಕವರಿಂಗ್ ಆಫ್ ದಿ ನೇಚರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯಾವ ಕ್ಯಾಪಿಟಲ್ ಐಟಮ್ಸ್ ಅಂದರೆ ಲೈಫ್ ಮೆಂಬರ್ಶಿಪ್ ಅಂತ ಕರಿತೀವಿ. ಲೈಫ್ ಮೆಂಬರ್ಶಿಪ್ ಅಂತಂದರೆ ಅಜೀವ ಸದಸ್ಯತ್ವವನ್ನು ಮೆಂಬರಾಗಿ ಪಡಿಬೇಕಾದ್ರೆ ಕೆಲವೊಂದು ವಂತಿಗೆಯನ್ನು ಕೊಡಬೇಕಾಗತ್ತೆ, ಅಥವಾ ಡೊನೇಷನನ್ನು ಕೊಡಬೇಕಾಗತ್ತೆ, ಅಥವಾ ಗಿಫ್ಟನ್ನು ಕೊಡಬೇಕಾಗತ್ತೆ, ಹೀಗೆ ಲೆಗಾಸಿಸ್ ಅಂತ ಕರೀತಾರೆ. ಸೊ ಇವೆಲ್ಲವುಗಳನ್ನು ಕೂಡ ನಾವೆಲ್ಲಿ ಹೇಳ್ತಂದರೆ ಕ್ಯಾಪಿಟಲ್ ರಿಸಿಪ್ಟ್ನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ ಕರಿತೀವಿ. ಸೆಕೆಂಡ್ ಒನ್ ನಾವು ಕ್ಯಾಪಿಟಲ್ ರಿಸಿಪ್ಟ್ನಲ್ಲಿ ಬರ್ತಕ್ಕಂಥ ಯಾವುದಂದರೆ ಸೊ ಅಮೌಂಟ್ ರಿಸೀವ್ಡ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ಅಮೌಂಟ್ ರಿಸೀವ್ಡ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂದರೆ ಫಿಕ್ಸ್ಡ್ ಅಸೆಟ್ನ ಸೇಲ್ ಮಾಡಿದಾಗ ಅಮೌಂಟ್ ಬಂದಿರುತ್ತಲ್ಲ, ಆ ಅಮೌಂಟನ್ನು ಕೂಡ ನಾವು ಕ್ಯಾಪಿಟಲ್ ರಿಸಿಪ್ಟ್ ಐಟಮ್ಸ್ ಅಂತಲೇ ಕರಿತೀವಿ. ಯಾಕಂದರೆ ಫಿಕ್ಸ್ಡ್ ಅಸೆಟ್ ಯಾವುದು ಫರ್ನಿಚರ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಮಷನರೀಸ್ ಆಗಿರ್ಬೋದು, ಹೌದಾ, ಇವೆಲ್ಲವುಗಳನ್ನು ಮಾರಿದಾಗ ಬರುವಂಥ ಫಿಕ್ಸ್ಡ್ ಅಮೌಂಟು ಕೂಡ ನಮಗೆ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತಾ ಬರ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೊಂದು ಯಾವುದಂದರೆ ಇನ್ ಕೇಸ್ ಆಫ್ ಎವ್ರಿ ಅಮೌಂಟ್ ಅಥವಾ ಇನ್ನಿತರ ಏನಾದರೂ ಅಮೌಂಟ್ ಇತ್ತು ಅಂದರೆ ಕೂಡ ಅದನ್ನು ಏನು ಮಾಡ್ತೀವಿ ಇನ್ ಟ್ರಾನ್ಸಾಕ್ಷನ್ಸ್ ಆಫ್ ದಿ 1 ಇಯರ್ ಅಂತ ಕರಿತೀವಿ. ಅಂದರೆ 1 ವರ್ಷದ ಅವಧಿಯ ಒಳಗಾಗಿ ಹಣಕಾಸನ್ನು ನಿರ್ದಿಷ್ಟಾತ್ಮಕವಾಗಿ ಉಪಯೋಗ ಮಾಡ್ತಕ್ಕಂಥದ್ದು ಕೂಡ ಎಲ್ಲಿ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತಾ ಬರ್ತಾರೆ. ಸೊ ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ನೋಡ್ರಿ. ಸೊ ಎಕ್ಸ್ಪೆಂಡಿಚರ್ ಅಂತ ಕೆಲವೊಂದು ಖರ್ಚು ವೆಚ್ಚಗಳನ್ನು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಮಾಡ್ತಾ ಬರ್ತೀವಿ. ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ಏನಾಗ್ತಾ ಬರ್ತದೆ ಅಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಕ್ಸ್ಪೆಂಡಿಚರ್ ವಿಚ್ ಆರ್ ರೆಂಡರ್ಡ್ ಈಸ್ ನಾಟ್ ಎಕ್ಸಿಸ್ಟೆಡ್ ಇನ್ ಜಸ್ಟ್ 1 ಇಯರ್ ಅಂತ ಹೇಳ್ತೀವಿ ನಾವು. ಎಕ್ಸಿಸ್ಟೆಡ್ ಆಫ್ ದಿ 1 ಇಯರ್ ಒಳಗೆ ನಾವೇನು ಮಾಡ್ತೀವಿ, ಒಂದು ವ್ಯವಸ್ಥಿತವಾಗಿರುವಂಥ ಎಕ್ಸ್ಪೆಂಡಿಚರ್ ಮಾಡಿರ್ತೀವಲ್ಲ, ಖರ್ಚು ವೆಚ್ಚಗಳು ಮಾಡಿರ್ತೀವಲ್ಲ, ಅದ್ರ ಬಗ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ಸ್ ಯಾವಂದರೆ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಅಂದರೆ ಆಸ್ತಿಗಳನ್ನು ಖರೀದಿ ಮಾಡಿದಾಗ ಮಷನರಿಗಳನ್ನು, ಫರ್ನಿಚರ್ಗಳನ್ನು, ಬಿಲ್ಡಿಂಗ್ಗಳನ್ನು, ಇಕ್ವಿಪ್ಮೆಂಟ್ಗಳನ್ನು, ಇವೆಲ್ಲವುಗಳನ್ನು ನಾವು ಪರ್ಚೇಸ್ ಮಾಡಿದಾಗ ಆಗುವಂಥ ವೆಚ್ಚಗಳನ್ನು, ಖರ್ಚುಗಳನ್ನು ನಾವು ಏನು ಮಾಡ್ಬೋದು ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ ಕರಿತೀವಿ. ಸೊ ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಅಂದರೆ ಹೇಳಿದ್ವಲ್ಲ ಈಗಾಗಲೇ ಜಸ್ಟ್ ಫಾರ್ 1 ಇಯರ್ನಲ್ಲಿ 1 ವರ್ಷದ ಒಳಗಾಗಿ ಕೂಡ ಇದನ್ನು ಕೂಡ ಮೇಂಟೈನ್ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಎರಡನೇದು ಸೆಕೆಂಡ್ ಒನ್ ಬಂದು ರೆವೆನ್ಯೂ ಐಟಮ್ಸ್ ಅಂತ ಕರಿತಾ ಬರ್ತೀವಿ. ಸೊ ರೆವೆನ್ಯೂ ಐಟಮ್ಸ್ ಅಂತಂದರೆ ಇದು ಕೂಡ ರೆವೆನ್ಯೂ ಐಟಮ್ನಲ್ಲಿ ಇಟ್ ಈಸ್ ಎ ರೆಫರ್ಸ್ ಟು ದಿ ಎಕ್ಸ್ಪೆಂಡಿಚರ್ ಹೂಸ್ ದಿ ಬೆನಿಫಿಟ್ ಆಫ್ ಎಕ್ಸಿಸ್ಟೆಡ್ ವಿತಿನ್ 1 ಇಯರ್ ಅಂತ ಕರಿತೀವಿ. ಎಕ್ಸಿಸ್ಟೆಡ್ ಆಫ್ ವಿತಿನ್ ದಿ 1 ಇಯರ್ ಅಂತ ಹೇಳ್ತೀವಿ. ಯಾಕಂದರೆ ಇಟ್ ಈಸ್ ಎ ರಿಕವರಿಂಗ್ ಇನ್ ನೇಚರ್ ಅಂತ ಹೇಳ್ತೀವಿ. ಅದನ್ನು ಅಂತೀವಿ ರಿಕವರಿಂಗ್ ಇನ್ ನೇಚರಲ್ಲಿ ಬರ್ತದೆ. ಹಾಗಾದರೆ ರೆವೆನ್ಯೂ ಐಟಮ್ಸ್ ದೆರ್ ಆರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್ ಅಂತ ಹೇಳ್ಬೋದು. ಒಂದು ರೆವೆನ್ಯೂ ರಿಸಿಪ್ಟ್ ಅಂತ ಹೇಳ್ತೀವಿ, ಇನ್ನು ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತಾ ಬರ್ತೀವಿ. ಹಾಗಾದರೆ ರೆವೆನ್ಯೂ ರಿಸಿಪ್ಟ್ನಲ್ಲಿ ಏನು ಬರ್ತದೆ?
ಸೊ ರೆವೆನ್ಯೂ ರಿಸಿಪ್ಟ್ಸ್ ಅಂತಕ್ಕಂಥದ್ದು ಕೂಡ ಆದಾಯ, ರೆವೆನ್ಯೂ ಅಂದರೆ ಒಂದು ಆದಾಯ ಬಂದಿರತಕ್ಕಂಥದ್ದು ಯಾವ ರೀತಿಯಾಗಿರ್ತದೆ. ರೆವೆನ್ಯೂ ರಿಸಿಪ್ಟ್ಸ್ ಅಂತಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ರಿಸಿಪ್ಟ್ ಅಂತ ಹೇಳ್ಬೋದು. ಯಾವ ಅಂದರೆ ಫಾರ್ ಎಕ್ಸಾಂಪಲ್ ರೆಂಟ್ ರಿಸೀವ್ಡ್ ಆಗಿರ್ತಕ್ಕಂಥದ್ದು ಆಗಿರ್ಬೋದು. ಸೊ ಇಲ್ಲಿ ರೆಂಟ್ ಅಂತಕ್ಕಂಥದ್ದು ನೋಡ್ತೀವಿ ನಾವು. ಸೊ ರೆಂಟ್ ರಿಸೀವ್ಡ್ ಅಂದರೆ ಯಾವುದೋ ಒಂದು ಬಾಡಿಗೆ ಕೊಟ್ಟಾಗ, ಸಂಸ್ಥೆಯನ್ನು ಯಾವುದಕ್ಕನ ನೀಡಿದಾಗ ಅಲ್ಲಿಂದ ಬರ್ತಕ್ಕಂಥ ರೆಂಟ್ ರಿಸೀವ್ಡ್ ಆಗಿರ್ಬೋದು, ಅಥವಾ ಕಮಿಷನ್ ರಿಸೀವ್ಡ್ ಆಗಿರ್ಬೋದು, ಕಮಿಷನ್ ಬಂದಿರತಕ್ಕಂಥದ್ದಾಗಿರುತ್ತೆ. ಅದು ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ರೆವೆನ್ಯೂ ರಿಸಿಪ್ಟ್ನಲ್ಲಿ ತೋರಲಿಕ್ಕೆ ಸಾಧ್ಯತೆ ಇದೆ ಅಂತ ಕರಿತಾ ಬರ್ತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಹೂಸ್ ದಿ ಬೆನಿಫಿಟ್ ಆಫ್ ಎಡ್ಜಸ್ಟೆಡ್ ಫಾರ್ ವಿತಿನ್ 1 ಇಯರ್ ಅಂತ ಹೇಳ್ತಾರೆ. ಇದನ್ನು ಕೂಡ 1 ವರ್ಷದಲ್ಲಿ ಆಗುವಂಥ ವೆಚ್ಚ ಅಂತಲೇ ಕರಿತೀವಿ. ಯಾವ ಅಂದರೆ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಪೇಯ್ಡ್ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಅಂದರೆ ಸ್ಯಾಲ್ರಿ ಕೊಟ್ಟಾಗ ಅಥವಾ ವೇಜಸ್ ನೀಡಿದಾಗ ಕಾರ್ಮಿಕರಿಗೆ ಅಥವಾ ಕೆಲಸ ಮಾಡ್ತಕ್ಕಂಥ ಯಾರಿಗಾದರೆ ಅವರಿಗೆ ವೇತನವನ್ನು ನೀಡಿದಾಗ ಅಥವಾ ಕೂಲಿಯನ್ನು ಕೊಟ್ಟಾಗ ಅದ್ರ ಕೂಡ ನಮಗೇನು ಮಾಡ್ತೀವಿ ಅಂತಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟು ರೆಂಟ್ ಪೇಯ್ಡ್ ಅಂತ ಹೇಳ್ತೀವಿ ನಾವು. ಸೊ ರೆಂಟ್ ಪೇಯ್ಡ್ ಅಂತಂದರೆ ನಿರ್ದಿಷ್ಟವಾಗಿ ರೆಂಟಲ್ಲಿ ಕೊಟ್ಟಾಗ, ರೆಂಟ್ ಏನಾದರೂ ನೀಡಿದಾಗ ಅದು ಕೂಡ ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ. ನೆಕ್ಸ್ಟ್ ಪ್ರಿಂಟಿಂಗ್ ಚಾರ್ಜಸ್, ಏನಾದರೂ ಪ್ರಿಂಟಿಂಗ್ ಇದ್ದರೆ, ಪತ್ರಿಕೆಗಳು ಪ್ರಿಂಟ್ ಮಾಡಿದಾಗ ಅಥವಾ ಏನಾದರೂ ಅಡ್ವರ್ಟೈಸ್ಮೆಂಟ್ ಇತ್ತಂದರೆ, ಪ್ರಿಂಟರ್ಸ್ ಇತ್ತಂದರೆ ಅದು ಕೂಡ ನಮಗೆ ಏನಾಗುತ್ತೆ ಅಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಲಿಕ್ಕೆ ಸಾಧ್ಯತೆ ಇದೆ. ಇದಲ್ಲದೆ ಇನ್ನಿತರ ಹಲವಾರು ರೀತಿಯಾಗಿರ್ತಕ್ಕಂಥ ವೆಚ್ಚಗಳನ್ನು ಕೂಡ ನಾವು ಸೇರಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಅವುಗಳನ್ನೆಲ್ಲವನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತಾ ಬರ್ತೀವಿ. ಸೊ ಇನ್ನೊಂದಿನ ರೆವೆನ್ಯೂ ಐಟಮ್ಸ್ನಲ್ಲಿ ಇನ್ನೊಂದು ಡಿಫರ್ಡ್ ಅಂತ ಬರ್ತದೆ. ಡಿಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಬರ್ತದೆ. ಡಿಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಬರ್ತದೆ. ಡಿಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಬರ್ತದೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇದು ದೇವಿ ಎಕ್ಸ್ಪೆಂಡಿಚರ್ ಫಾರ್ ರೆವೆನ್ಯೂ ನೇಚರ್ ದ ಇನ್ಕರ್ಡ್ ಫಾರ್ ಗೆಟಿಂಗ್ ಎ ಬೆನಿಫಿಟ್ ಅಂತ ಹೇಳ್ತೀವಿ. ಇನ್ಕರ್ಡ್ ಫಾರ್ ಗೆಟಿಂಗ್ ಎ ಬೆನಿಫಿಟ್ ವಿಚ್ ಎಕ್ಸ್ಟೆಂಡೆಡ್ 2 or more ಇಯರ್. 2 or more ಇಯರ್ ಇನ್ಕರ್ಡ್ ಅಂತ ಕರಿತೀವಿ. ನೋಡಿರಿ ಇಲ್ಲಿ ದೇರ್ ಆರ್ 2 or more ಇಯರ್ ಅಂತ ಕರಿತೀವಿ. 2 or more ಇಯರ್ ಇನ್ಕರ್ಡ್. ಸೊ ಇಲ್ಲೇನಾಗುತ್ತೆ ಅಂದರೆ ಇಟ್ ಇಸ್ ಕ್ಯಾಪಿಟಲ್ ಐಟಮ್ಸ್ನಲ್ಲಿ ಕೇವಲ ವಿತಿನ್ ದಿ 1 ಇಯರ್ ಇನ್ಕರ್ಡ್. ವಿತಿನ್ ದಿ 1 ಇಯರ್ ಇನ್ಕರ್ಡ್ ಬೈ ದಿ ಕ್ಯಾಪಿಟಲ್ ಐಟಮ್ಸ್ನಲ್ಲಿ ಬರ್ತಕ್ಕಂಥದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡ್ತೀವಿ. ಬಟ್ ರೆವೆನ್ಯೂ ಐಟಮ್ಸ್ನಲ್ಲಿ ನಾವು ನೋಡಿದಾಗ ಇದು ಕೂಡ ವಿತಿನ್ ದಿ 1 ಇಯರ್ ಆಫ್ ದಿ ಎಕ್ಸಿಸ್ಟಿಂಗ್ ಆಫ್ ದಿ ಅವರ್ ರಿಸೀವ್ಡ್ ಬೈ ದಿ ನೇಚರ್ ಅಂತ ಕರೀತಾರೆ. ಬಟ್ ಡಿಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಟ್ ಈಸ್ ಎ ಒನ್ ಆಫ್ ದಿ ಹೆವಿ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇದನ್ನು ಹೆವಿ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇದರ ಕೆಪಾಸಿಟಿ ಆಫ್ ರೆವೆನ್ಯೂ ಇನ್ಕರ್ಡ್ ಫಾರ್ ಗೆಟಿಂಗ್ ದಿ ಬೆನಿಫಿಟ್ ಅಂದರೆ ಇವತ್ತು ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದಾಗ ಮುಂದಿನ 2 ಅಥವಾ 3 ವರ್ಷದ ನಂತರ ಅದು ಏನಾಗುತ್ತೆ ಇನ್ಕರ್ಡ್ ಅಂದರೆ ಬೆನಿಫಿಟ್ ಸಿಗಲಿಕ್ಕೆ ಸಾಧ್ಯತೆ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಡಿಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತಾ ಬರ್ತಾರೆ. ಸೊ ಇದು ಟೋಟಲಲ್ಲಿ ನಮಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನಲ್ಲಿ ಬರ್ತಕ್ಕಂಥವು ಒಂದು ಕ್ಯಾಪಿಟಲ್ ಐಟಮ್ಸ್ ಅಂತ ಕರಿತೀವಿ, ಮತ್ತೊಂದು ರೆವೆನ್ಯೂ ಐಟಮ್ಸ್ ಅಂತ ಕರಿತೀವಿ. ಕ್ಯಾಪಿಟಲ್ ಐಟಮ್ಸ್ ವಿಲ್ ಕ್ಲಾಸಿಫೈಡ್ ಇನ್ 2 ಟೈಪ್ಸ್. ಒಂದು ಕ್ಯಾಪಿಟಲ್ ರಿಸಿಪ್ಟು, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಬಟ್ ಕ್ಯಾಪಿಟಲ್ ಐಟಮ್ಸ್ ಈಸ್ ಇನ್ ಕೇಸ್ ಆಫ್ ನಾನ್ ರಿಕವರಿಂಗ್ ಇನ್ ನೇಚರ್ ಅಂತ ಕರಿತಾ ಬರ್ತಾರೆ. ಆ್ಯಂಡ್ ರೆವೆನ್ಯೂ ಐಟಮ್ಸ್ ಈಸ್ ವಾಟ್ ಈಸ್ ಎ ರಿಕವರಿಂಗ್ ಇನ್ ನೇಚರ್ ಅಂತ ಕರಿತೀವಿ. ಇಟ್ ಈಸ್ ನೇಚರ್ ಇನ್ ರಿಕವರ್ಡ್ ಫಾರ್ ಇದು 1 ಇಯರ್ ಅಂತ ಕರಿತಾ ಬರ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ರೆವೆನ್ಯೂ ಐಟಮ್ಸ್ ಆಲ್ಸೋ ಕ್ಲಾಸಿಫೈಡ್ 2 ಟೈಪ್ಸ್ ಅಂತ ಹೇಳ್ತೀವಿ. ಒಂದು ರೆವೆನ್ಯೂ ರಿಸಿಪ್ಟ್ಸ್ ಅಂತ ಹೇಳ್ತೀವಿ, ಇನ್ನೊಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಅನದರ್ ಒನ್ ಫಾರ್ ಈಸ್ ಎ ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಈಸ್ 2 or more ಇಯರ್ ಇನ್ಕರ್ಡ್ ಅಂತ ಕರಿತೀವಿ. ಅಂದರೆ ಬೆನಿಫಿಟ್ ಟು ದಿ ಮೋರ್ ಇಯರ್, ಮುಂದಿನ ದಿನಗಳಲ್ಲಿ ಅದು ಹೆವಿ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅದು ಮುಂದಿನ ದಿನಗಳಲ್ಲಿ ನಮಗೆ ಬರುವಂಥ ಲಾಭ ಅಂತ ಕರಿತೀವಿ. ಬಟ್ ಇಲ್ಲಿ 1 ವರ್ಷದೊಳಗಾಗಿ ಮಾಡುವಂಥ ಹಣದ ವ್ಯಯ ಅಂತ ಕೂಡ ಕರಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತಕ್ಕಂಥದ್ದು ಕೂಡ ಅವಶ್ಯಕವಾಗಿ ಇರುವಂಥದ್ದಾಗುತ್ತೆ. ಓಕೆ ಸರ್. So next, the meaning of some important items of the non-profit organization. What are the important items? Also discussions to the non-profit organization. There are so many points is discussions to the non-profit organization. First one, capital fund. Second one, legacies and endowment fund.
ನೆಕ್ಸ್ಟ್ ಆನೋರೇರಮ್ ಆ್ಯಂಡ್ ಎಂಟ್ರೆನ್ಸ್ ಫೀ ಆ್ಯಂಡ್ ಸ್ಪೆಷಲ್ ಫಂಡ್, ನೆಕ್ಸ್ಟ್ ಸ್ಪೆಷಲ್ ಫಂಡ್, next donations. So donations also classified in two types of the donation. First one special donation, second one general donations. Next life membership fee ಅಂತ ಕರಿತಾ ಬರ್ತೀವಿ. ಸೊ ಇವೆಲ್ಲವೂ ಕೂಡ ಭಾಳ ಪ್ರಮುಖವಾಗಿ ನಾವೆಲ್ಲಿ ಕಾಣ್ತೀವಿ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಅವಶ್ಯಕವಾಗಿ ಇರತಕ್ಕಂಥ ಅಂಶಗಳು ಅಂತ ಗಮನಿಸ್ಲಿಕ್ಕೆ ಸಾಧ್ಯತೆ ಇದೆ. ಸೊ ನೆಕ್ಸ್ಟು ಕ್ಯಾಪಿಟಲ್ ಫಂಡ್ ಅಂತ ಕರಿತಾ ಬರ್ತೀವಿ. ಸೊ ಕ್ಯಾಪಿಟಲ್ ಫಂಡ್ ಅಂತಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫಂಡ್ ಅಂತ ಹೇಳ್ತಾ ಬರ್ತೀವಿ. ಇಟ್ ಈಸ್ ಎ ಕನ್ಸಿಸ್ಟ್ ಆಫ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಹೇಳ್ತೀವಿ. ಇದು ಎಲ್ಲಿ ತಗೊಂತೀವಿ ಅಂದರೆ ಇಟ್ ಈಸ್ ಯೂಸಸ್ ಫಾರ್ ದಿ ಬ್ಯಾಲೆನ್ಸ್ ಶೀಟ್ ಫಾರ್ ಲಯಬಿಲಿಟಿ ಸೈಡ್ನಲ್ಲಿ ಉಪಯೋಗ ಮಾಡ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಫಂಡ್ ಅಂತಂದರೆ ಲೈಫ್ ಮೆಂಬರ್ಶಿಪ್ ಆಗಿರ್ಬೋದು ಅಥವಾ ಡೊನೇಷನ್ಸ್ ಆಗಿರ್ಬೋದು ಫಾರ್ ಕರೆಂಟ್ ಎಕ್ಸಿಸ್ಟಿಂಗ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಕ್ಯಾಪಿಟಲ್ ಫಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಲೆಗಾಸಿಯಸ್ ಅಂತ ಕರಿತೀವಿ. ಸೊ ಲೆಗಾಸಿಯಸ್ ಅಂದರೆ ಒನ್ ಆಫ್ ದಿ ಗಿಫ್ಟ್ ಡೊನೇಟೆಡ್ ಬೈ ರಿಸೀವ್ಡ್ ಬೈ ದಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕರೀತೀವಿ. ಸೊ ಏನಾದರೂ ಗಿಫ್ಟ್ ರಿಸೀವ್ಡ್ ಮಾಡಿದ್ದಂದರೆ ಅಥವಾ ಅನರಬಲ್ ಇತ್ತಂತಂದರೆ ಅದನ್ನು ಕೂಡ ನಾವು ಇಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ಇಟ್ ಈಸ್ ಎ ನಾನ್ ಪ್ರಾಫಿಟ್ ಅಂಡರ್ ದಿ ವಿಲ್ ಅಪಿಯರ್ ಇನ್ ಟು ದಿ ದೇ ಆರ್ ನಾನ್ ರಿಕವರಿಂಗ್ ನೇಚರ್ ಅಂತ ಕರೀತಾರೆ. ನಾನ್ ರಿಕವರಿಂಗ್ ನೇಚರ್ ಅಂತ ಕರಿತಾ ಬರ್ತೀವಿ. ಇಟ್ ಈಸ್ ಆಲ್ಸೋ ಟ್ರೀಟೆಡ್ ಟು ದಿ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ. ಇದನ್ನು ಟ್ರೀಟೆಡ್ ಟು ದಿ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಂಡೋಮೆಂಟ್ ಫಂಡ್ ಅಂತ ಕರಿತಾ ಬರ್ತೀವಿ. ಎಂಡೋಮೆಂಟ್ ಫಂಡ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮನಿ ಆರ್ ಪ್ರಾಪರ್ಟಿ ಗಿವನ್ ವೇ ಆಫ್ ಬೆನಿಫಿಟ್ ಅಂತ ಕರಿತೀವಿ. ಡೋನರ್ ಟು ದಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕರೀತಾರೆ. ಸೊ ಇದು ಕೂಡ ಇದು ಟ್ರೀಟೆಡ್ ಫಾರ್ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಂತ ಕರಿತಾ ಬರ್ತೀವಿ. ಇದನ್ನ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ತೆಗೆದುಕೊಳ್ತಾ ಬರ್ತೀವಿ. ನೆಕ್ಸ್ಟು ಹಾನೋರಿರಮ್ ಅಂತ ಕರಿತಾ ಬರ್ತೀವಿ. ಹಾನೋರಿರಮ್ ಅಂತಂದರೆ ಒಂದು ಗೌರವಧನ ಅಂತ ಕರಿತಾ ಬರ್ತೀವಲ್ಲ. ಹಾನೋರಿರಮ್ ಇಟ್ ಈಸ್ ಎ ಒನ್ ಆಫ್ ದಿ ಎಂಪ್ಲಾಯೀಸ್ ದ ವರ್ಕಿಂಗ್ ಟು ದಿ ಪೇಡ್ ಬೈ ದಿ ಸ್ಯಾಲ್ರಿ ಆರ್ ವೇಜಸ್ ಅಂತ ಕರಿತಾ ಬರ್ತಾರೆ. ಇದು ಕೂಡ ಹಾನೋರಿರಮ್ ಆಲ್ಸೋ ಒನ್ ಆಫ್ ದಿ ಪರ್ಸನ್ ರೆಂಡರ್ ಟು ದಿ ಸರ್ವಿಸಸ್ ಗಿವನ್ ಬೈ ದಿ ಇನ್ ಕೇಸ್ ಆಫ್ ಅವರ್ some item, some amount also they paid, their salary or wages. That is also treated in debit side of income and expenditure ಅಂತ ಕರಿತೀವಿ. ಡೆಬಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ ಅದನ್ನು ಆನರಿರಮ್ನ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಒನ್ ಎಂಟ್ರೆನ್ಸ್ ಫೀ ಅಂತ ಕರಿತಾ ಬರ್ತೀವಿ. ಸೊ ಎಂಟ್ರೆನ್ಸ್ ಫೀಸ್ ಆಲ್ಸೋ ಒನ್ ಆಫ್ ದಿ ಫೀ ಎದರ್ ಇನ್ ಕೇಸ್ ಆಫ್ ಎಂಟ್ರೆನ್ಸ್ ಫೀ ಆರ್ ಇನ್ ಅಡ್ಮಿಷನ್ ಫೀ ಅಂತಲೂ ಕರೀತಾರೆ. ರಿಸೀವ್ಡ್ ಫ್ರಮ್ ದಿ ಮೆಂಬರ್ಸ್ ದಿ ಅಡ್ಮಿಷನ್ಸ್ ಆಫ್ ದಿ ಅಬೌವ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿ. ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಆರ್ ಸಮ್ ಟ್ರೀಟೆಡ್ ಆಸ್ ಇಟ್ ಈಸ್ ಎ ರೆವೆನ್ಯೂ ರಿಸಿಪ್ಟ್ ಅಂತ ಹೇಳ್ತೀವಿ. ಇದನ್ನು ಎಲ್ಲಿ ಮಾಡ್ತೀವಿ ಅಂದರೆ ಟ್ರೀಟೆಡ್ ಟು ದಿ ರೆವೆನ್ಯೂ ರಿಸಿಪ್ಟ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಸ್ಪೆಷಲ್ ಫಂಡ್ ಅಂತ ಕರಿತಾ ಬರ್ತೀವಿ. ಸ್ಪೆಷಲ್ ಫಂಡ್ ಅಂತ ಇಟ್ ಈಸ್ ಒನ್ ಆಫ್ ದಿ ಫಂಡ್ ದ ಪರ್ಪಸ್ ಆಫ್ ದಿ ಅವರ್ ಸ್ಪೆಷಲ್ ಗ್ರಾಂಟ್ಸ್ ಆರ್ ಈಸ್ ಕಾಲ್ಡ್ ಆಸ್ ಸ್ಪೆಷಲ್ ಫಂಡ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಟ್ರೀಟೆಡ್ ಫಾರ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಲಯಬಿಲಿಟಿ ಸೈಡ್ ಆರ್ ಆಲ್ ಎಕ್ಸ್ಪೆನ್ಸಸ್ ಟು ದಿ ಕನೆಕ್ಟೆಡ್ ಅಂತ ಕರೀತಾರೆ. ನೆಕ್ಸ್ಟ್ ಡೊನೇಷನ್ಸ್, ದೇಣಿಗೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಅಂದರೆ ಆಲ್ ಮೆಂಬರ್ಸ್ ಏನು ಮಾಡ್ತಾ ಇರ್ತಾರೆ, ಟ್ರಸ್ಟಿಗೆ ಹಾಕಿರ್ಬೋದು ಅಥವಾ ಏನಾದರೆ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹಣಕಾಸು ಮುಖಾಂತರ ಗಿಫ್ಟ್ ಕೊಡ್ಬೋದು, ಗ್ರಾಂಟ್ ಆಗಿರ್ಬೋದು. ಇವುಗಳನ್ನು ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಡೊನೇಷನ್ಸ್ ರೂಪದಲ್ಲಿ ಕೊಡ್ತಕ್ಕಂಥಾಗುತ್ತೆ. ಅದಕ್ಕೆ ಇಲ್ಲಿ ಡೊನೇಷನ್ಸ್ ಇಟ್ ಈಸ್ ಎ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ ಆಫ್ ದಿ ಡೊನೇಷನ್. ಫಸ್ಟ್ ಒನ್ ಸ್ಪೆಷಲ್ ಡೊನೇಷನ್ ಅಂತ ಕರಿತೀವಿ, ಸೆಕೆಂಡ್ ಒನ್ ಜನರಲ್ ಡೊನೇಷನ್ ಅಂತ ಕರಿತೀವಿ. ಸ್ಪೆಷಲ್ ಡೊನೇಷನ್ ಅಂದರೆ ವಿಶೇಷವಾಗಿರ್ತಕ್ಕಂಥ ದೇಣಿಗೆ ಅಂತ ಕರಿತೀವಿ. ಸ್ಪೆಷಲ್ ಡೊನೇಷನ್ಸ್ ಇಸ್ ಡೊನೇಷನ್ ದ ಪರ್ಪಸ್ ಆಫ್ ಡೊನೇಷನ್ಸ್ ಟು ದಿ ಬಿಲ್ಡಿಂಗ್ ಆರ್ ಸ್ವಿಮ್ಮಿಂಗ್ ಪೂಲ್ ಎಕ್ಸೆಟ್ರಾ. ದಿ ಸಮಯ ಅಂದರೆ ದ ಪರ್ಪಸ್ ಆಫ್ ಸ್ಪೆಷಲ್ ಆಗಿರ್ತಕ್ಕಂಥ ಬಿಲ್ಡಿಂಗ್ ಕಟ್ಟಡವನ್ನು ಕಟ್ಟಲಿಕ್ಕೆ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಗಿರ್ಬೋದು, ಇವುಗಳಿಗೋಸ್ಕರ ಉಪಯೋಗ ಮಾಡ್ತಕ್ಕಂಥದ್ದು ಸ್ಪೆಷಲ್ ಡೊನೇಷನ್ ಅಂತ ಕರೀತೀವಿ. ಸೆಕೆಂಡ್ ಒನ್ ಜನರಲ್ ಡೊನೇಷನ್ ಅಂತ ಕರೀತೀವಿ. ಜನರಲ್ ಡೊನೇಷನ್ ಇಟ್ ಇಸ್ ಎ ಡೊನೇಷನ್ ವಿಚ್ ಆರ್ ಟು ದಿ ಯೂಸ್ಡ್ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರೀತಾರೆ. ಕ್ಯಾಪಿಟಲ್ ರಿಸಿಪ್ಟ್ ಆರ್ ಎಡೆಡ್ ಟು ದಿ ಕ್ಯಾಪಿಟಲ್ ಫಂಡ್ ಲಯಬಿಲಿಟಿ ಸೈಡ್ ಆಫ್ ದಿ ಅವರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ. ಲಯಬಿಲಿಟಿ ಸೈಡ್ ಅಥವಾ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ಇದೇನು ಮಾಡ್ತೀವಿ, ಕನ್ಸಿಡರೇಷನ್ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ನೆಕ್ಸ್ಟು ಲೈಫ್ ಮೆಂಬರ್ಶಿಪ್ ಅಂತ ಕರಿತೀವಿ. ಸೊ ಇದು ಕೂಡ ಭಾಳ ಕಡ್ಡಾಯವಾಗಿ ಲೈಫ್ ಮೆಂಬರ್ಶಿಪ್ಪನ್ನು ಕಳ್ತ್ಕೊಳ್ಳಿ. ಕೆಲವೊಂದು ಸಂದರ್ಭದಲ್ಲಿ ಅಜೀವ ಸದಸ್ಯತ್ವವನ್ನು ಪಡ್ಕೊಳ್ತಾ ಬರ್ತಾರೆ ಟ್ರಸ್ಟ್ಗಳಲ್ಲಿ, ಕ್ಲಬ್ಗಳಲ್ಲಿ. ಅಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂದರೆ ಲೈಫ್ ಮೆಂಬರ್ಶಿಪ್ ಯೂಸ್ ಮಾಡ್ತಾ ಬರ್ತೀವಿ. ಲೈಫ್ ಮೆಂಬರ್ಶಿಪ್ ಈಸ್ ರಿಸೀವ್ಡ್ ಫಾರ್ ಲಮ್ಸಮ್ ಅಮೌಂಟ್, ದೇ ಆರ್ ಈಸ್ ನಾನ್ ರಿಕವರಿಂಗ್ ಆಫ್ ದಿ ಅವರ್ ಮನಿ ಅಂತ ಕರಿಬೋದು. ಇಟ್ ಈಸ್ ಆಲ್ಸೋ ಟ್ರೀಟೆಡ್ ಟು ದಿ ಕ್ಯಾಪಿಟಲ್ ರಿಸಿಪ್ಟ್ ಹ್ಯಾಡ್ ಟು ದಿ ಕ್ಯಾಪಿಟಲ್ ಫಂಡ್ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಂತ ಕರೀತೀವಿ. ಕ್ಯಾಪಿಟಲ್ ಫಂಡ್ನಲ್ಲಿ ಕ್ಯಾಪಿಟಲ್
ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೂಡ ನಾವೆಲ್ಲಿ ಏನು ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಫಂಡ್ನಲ್ಲಿ ಲೈಫ್ ಮೆಂಬರ್ಶಿಪ್ ಅಂತಕ್ಕಂಥದ್ದು ಅಂದರೆ ಫುಲ್ಲಿ ಅಮೌಂಟ್ ಇದೆಯಾ ಅಥವಾ ಹಾಫ್ ಅಮೌಂಟ್ ಇದೆಯಾ ಅನ್ನೋದನ್ನು ಕನ್ಸಿಡರ್ ಮಾಡಿಕೊಂಡು ಲೈಫ್ ಮೆಂಬರ್ಶಿಪ್ಪನ್ನು ಮಾಡ್ತಾ ಬರ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಮೆಂಬರ್ಶಿಪ್ ಪಡಿಬೇಕಾದ್ರೆ ಅಥವಾ ಮೆಂಬರ್ ಆಗಬೇಕಾದ್ರೂ ಕೂಡ ಕಡ್ಡಾಯವಾಗಿ ಲೈಫ್ ಮೆಂಬರ್ಶಿಪ್ ಫೀಯನ್ನು ಕಟ್ಟಬೇಕಾಗುತ್ತದೆ. ಯಾವುದೇ ರೂಪದಲ್ಲಿ ಇರ್ಬೋದು, ದೇಣಿಗೆ ರೂಪದಲ್ಲಿರ್ಬೋದು ಅಥವಾ ಗಿಫ್ಟ್ ರೂಪದಲ್ಲಿರ್ಬೋದು ಅಥವಾ ಒಂದು ಲೆಗಾಸಿ ಇದು ನಿರ್ದಿಷ್ಟಾತ್ಮಕ ಗ್ರಾಂಟ್ ರೂಪದಲ್ಲಿ ಕೂಡ ಇರ್ತಕ್ಕಂಥದ್ದಾಗುತ್ತೆ. ಹೀಗಾಗಿ ಇವು ಸಮ್ ಐಟಮ್ಸ್ಗಳನ್ನು ಕೂಡ ಭಾಳ ಪ್ರಮುಖವಾಗಿ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಕ್ಯಾಪಿಟಲ್ ಫಂಡು, ಲೆಗಾಸಿಸಸ್ಸು, ಎಂಡೋಮೆಂಟ್ ಫಂಡು, ಆನೋರೇರಮ್ಮು, ಎಂಟ್ರೆನ್ಸ್ ಫೀ, ಸ್ಪೆಷಲ್ ಫಂಡು, ಆಮೇಲೆ ಡೊನೇಷನ್ಸು. ಆ ಡೊನೇಷನ್ಸ್ ಅಂದರೆ 2 ಸ್ಪೆಷಲ್ಲು, ಒಂದು ಜನರಲ್ ಡೊನೇಷನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಲೈಫ್ ಮೆಂಬರ್ಶಿಪ್ ಫೀ ಅಂತ ಕರಿತಾ ಬರ್ತೀವಿ. ಸೊ ಇಷ್ಟು ಮೀನಿಂಗ್ ಆಫ್ ದಿ ಸಮ್ ಇಂಪಾರ್ಟೆಂಟ್ ಐಟಮ್ಸ್ ಆಫ್ ದಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಅಂತ ಕರೀತಾರೆ. Let us previous class discussions to the non-profit organizations problems. Today also the discussions about for non-profit organizations are revenue expenditure and capital expenditure problems. So here the previous class also the very carefully observations by the identifications of either capital receipt or revenue receipts or capital expenditure or revenue expenditures, also the considerations of the our following points. So here today also the discussions about for the problem number 5th, the 6 marks questions also the asked by the very important of the our question. So here the problem is discussions to the first one, they classify the following into revenue expenditure and capital expenditure. So here they only follow the identifications of either capital or revenue items. So see the problems of one by one. Number 1, so legal charges incurred in connection with the purchase of land. So here the legal charges they incurred of connection with the purchase of land. So legal charges, it is one of the capital items is there, is treated about by the capital expenditure. So here the answer is capital expenditure. Capital expenditure. So second one also, the brokerage paid. So you see brokerage paid for raising a loan for the purpose of business. So here the business purpose, the using of the brokerage expenses. The brokerage expenses is paid to the our business for the non-profit organization. The non-profit organization is paying by the some expenses by the incurred. That is also the treated for the here also the capital expenditure. So answer is capital expenditure. So answer is capital expenditure. Second one is over. The next third one point is the expenses incurred. So expenses incurred for white washing the old buildings anta karita barutte. So expenses incurred for the white washing old building. So old building ge white wash out, the painting by the old building. Some expenses also the clear by what are the in case of the your revenue expenditure anta karitivi. So it is a point is treated about for revenue items. It is also the called by revenue expenditure. So you see revenue expenditure is called for expenses of incurred to the old building. That is also the treated about for the here revenue expenditure. So answer is the third point is revenue expenditure. Revenue expenditure. So next take for fourth one. So fourth one also it is a very important of the our point, the amount spent on repair to a second hand motor car before it is used. The sentence is observation by the point of either revenue or capital items. So amount spent, the amount spent is nothing but it is in case of the cost or expenditure amount.
the repairs to the second hand motor, nothing but a second hand motor car purchased for before will be the used of the our expenses. It is called for the expenses is the capital items. It is a capital item. The answer is treated for the capital expenditure. Capital expenditure. So next one, fifth one, point number fifth one is periodical repairs and replacement of plant. So you see periodical repairs, the periodical, see, it is called for it in case of the some expenses of incurred by the our non-profit organization. That points also the clear about by the, that point is revenue items. So revenue items means nothing but it is a replacement of plant. The plant will be utilizations of the our organization that is used for the some expenses is called for the is called for the our place is revenue expenditure. So that point is revenue expenditure. So here last one, once again repeat the question, periodical repairs and replacement of the plant. So periodical receipts is called for revenue items, but is the replacement of the plant, that is also one of the expenditure, is treated for the our point is revenue expenditure also. So once again repeat the questions and answer. They classify the following into revenue and revenue expenditure, again capital expenditure. That point is only for the reading after the conclude for the identifications of the answer only. So here first one also they discussed legal charges incurred on connection with the purchase of land. It is called for capital expenditure. Clear? Capital expenditure. Second one, brokerage paid. So there some brokages also the expenses, that is also the rising a loan for the purpose of the business sector. It is also treated for the capital expenditure. It is also treated for capital expenditure. So third one, the expenses incurred for white washing the old business, old buildings anta kareytivi. So that is also treated for revenue items, that is revenue expenditure, that is for revenue expenditure. Then again fourth one point is classifications about for the amount spent on repairs to a second hand motor car before it is used. There before will be used for the some motor car, that is also the amount spent off in expenses of the capital expenditure. It is for capital expenditure. Again periodical repairs. So here periodical repairs and replacement of the plant, replacement of the plant replacement is, that is also it is a called for treated by the revenue item, that is for revenue item, it is called for revenue expenditure, revenue expenditure. So here very important clarifications of the everyone points must and should for the reading of your one by one sentence, but here very carefully observations of either revenues or capital. The revenue expenditure, otherwise capital expenditure, the observations of the oral sentences also, oral points also. After the getting for the total 6 marks, 6 marks questions will be compulsory, they asking by the questions of non-profit organization. Before also discussions to the 4 problems also, the total 4 problems also discussions to total repeat for the one by one. ಸೊ ಕೆಲವೊಂದು ಕಡೆ ರಿಪೀಟ್ ಆಗಿದ್ದಾವೆ ಪ್ರಶ್ನೆಗಳು, ಪಾಯಿಂಟ್ಸ್ಗಳು ಕೂಡ ರಿಪೀಟ್ ಆಗಿದ್ದಾವೆ. ರೆವೆನ್ಯೂಸು ರೆವೆನ್ಯೂ ಎಕ್ಸ್ಪೆಂಡಿಚರು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಕೆಲವೊಂದು ಸತಿ ರಿಪೀಟ್ ಆಗಿದ್ದಾವೆ. ಅವೆಲ್ಲವನ್ನು ಕೂಡ ಸೆಂಟೆನ್ಸ್ ಬೈ ಸೆಂಟೆನ್ಸ್ ನೀವು ಅಬ್ಸರ್ವೇಷನ್ ಮಾಡಿದಾಗ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ, ದ ಮೋರ್ ದೆನ್ ಇನ್ಫಾರ್ಮೇಷನ್ಸ್ ಫಾರ್ ದಿ ಗೆಟಿಂಗ್ ಬೈ ದಿ ಅವರ್ ರೆವೆನ್ಯೂ ಐಟಮ್ಸ್ ಆ್ಯಂಡ್ ಕ್ಯಾಪಿಟಲ್ ಐಟಮ್ಸ್ ಆಲ್ಸೋ ಅಂತ ಕರಿಬೋದು. ಎದರ್ ಸಮಟೈಮ್ಸ್ ಆಲ್ಸೋ ಆಸ್ಕ್ಡ್ ಬೈ ಕ್ಯಾಪಿಟಲ್ ರಿಸಿಪ್ಟ್ ಆರ್ ರೆವೆನ್ಯೂ ರಿಸಿಪ್ಟ್ಸ್ ಆಲ್ಸೋ.
ಕ್ಯಾಪಿಟಲ್ ರಿಸಿಪ್ಟ್ಸ್ ಯಾವಿದಾವೆ, ರೆವೆನ್ಯೂ ರಿಸಿಪ್ಟ್ಸ್ ಯಾವಿದಾವೆ ಅನ್ನೋದನ್ನು ಕೂಡ ನಾವು ಥೆರಟಿಕಲ್ ಕ್ಲಿಯರಾಗಿ ಹೇಳಿದ್ದೀವಿ. ಅದರಲ್ಲಿ ನೀವು ಅದನ್ನು ಗಮನಿಸಿದಾಗ ಸುಮಾರು ಒಂದು 26 ಪಾಯಿಂಟ್ಸ್ ಇದಾವೆ. ಅದನ್ನು ಗಮನಿಸಿದಾಗ ಅದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಅಂಶಗಳು ಸಿಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಷ್ಟು ಪ್ರಾಬ್ಲಮ್ ನಂಬರ್ 5ನಲ್ಲಿ ಬರ್ತಕ್ಕಂಥ ಟೋಟಲ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದರಲ್ಲಿ ಸೊಲ್ಯೂಷನ್ಸು ಟೋಟಲ್ ಯಾವ್ಯಾವ ಇರ್ತವೆ ಅನ್ನೋದನ್ನು ಕೂಡ ನಾವು ಗಮನಿಸಿದಾಗ ಬರ್ತಕ್ಕಂಥ ಆನ್ಸರ್ಸ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಗೋಯಿಂಗ್ ಫಾರ್ ದಿ ನೆಕ್ಸ್ಟ್ ಅನದರ್ ಪ್ರಾಬ್ಲಮ್ಸ್ ಡಿಸ್ಕಷನ್ಸ್ ಟು ದಿ ಅನದರ್ ಒನ್ ಪ್ರಾಬ್ಲಮ್ಸ್ ಆಲ್ಸೋ ಡಿಸ್ಕಸ್ಡ್. ಸ್ಟಾಪ್ ಮಾಡಿದೆ ಅಜಯ್. ಓಕೆ, ಲೆಟ್ ಅಸ್ ಡಿಸ್ಕಷನ್ಸ್ ಅಬೌಟ್ ಫಾರ್ ದಿ ಫಾರ್ಮೆಟ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಸೊ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ಸ್ ಆಲ್ಸೋ ದೇ ಆಸ್ಕಿಂಗ್ ಬೈ ದಿ 6 marks questions, and after the payment receipts and payment account they asking for income and expenditure, and other one for balance sheets also they asking. Here today is formats of discussions to the our receipts and payment account for the year ending. Receipts and payment account for the year ending for 31st March every year also they asking for the question. See here, very important of the format. Before will be discussions of the problem, the compulsory the learning to the our formats. So without format cannot be the solutions of the our answers, but the identifications of or make the listening for the overall points. What are the receipt items, what items will be receipt items, what items will be payment items, will be very carefully observation. After the they asking by the problems, very easily they carefully observation to the solutions of the problem. So you see, let us you go to the discussions about to the format of receipts and payment account. So receipts and payment account for the year ending, for every year ending. So debit and other credit items. The next the format of receipts, so rupees column, and payments column again rupees column anta karitavare. There are 4 columns is there. First one receipt rupees column, second third one payment column, and rupees columns also. So take for first one by one. To balance brought down. So to balance brought down nothing but the balance will be the brought down amount. Here discussions to the cash in hand or cash at bank. So cash in hand, either the discussions to the opening year. Oda here opening year amount will be taken by the cash in hand. Either cash at bank amount also taken by the other problem. Make it for either 2 or 1 is coming. Either cash in hand or cash at bank amount also taken to the receipt item. Second one, subscription. So subscription means nothing but ಇದು ವಂತಿಕೆ ಅಂತ ಕರಿತೀವಿ. ಮೆಂಬರ್ಸ್ ಕೊಟ್ಟಿರ್ತಾರೆ ಅಂದರೆ there is all members will be opening by the trust or organization. They must and should for subscriptions to the our money to the yearly one time or quarterly or of yearly amount also they received. That amounts also discussions to the subscriptions values is take to the our receipt items also. So next one, donations. So donations also very important. ದೇಣಿಗೆ ಅಂತ ಕರೀತಾ ಬರ್ತೀವಿ. Every one persons is grant or donations will be received for the some trust or organization. That amounts also treated to the donations is receipts items only. So next one, the sale of old newspaper. The sale of old newspaper, it is also one of the receipts and receipt item, because it is one of the capital, means nothing but after the sale of the old newspaper, the income of the our organization, that is also treated to the our old newspaper is receipts items only. So next again, interest received. In case of the bank amount deposited to the our lump sum amount or some amounts also deposited, that amount will be the given by the banks will be received of the some interest. That interest is treated by the receipt items anta kare. So that is for in case of the quarterly, half year or yearly interest also received. ಅದು ಅರ್ಧ ವಾರ್ಷಿಕ, ವಾರ್ಷಿಕ ಅಥವಾ ಕ್ವಾರ್ಟರ್ಲಿ
ಅದು 3 ತಿಂಗಳಿಗೆ ಅದರ ಏನಾದ್ರು ಇಂಟ್ರೆಸ್ಟ್ ರಿಸೀವ್ ಮಾಡಿತ್ತಂದರೆ ಆ ಇಂಟ್ರೆಸ್ಟನ್ನು ನಾವು ಏನಂತ ಕರಿತೀವಿ ಅಂದರೆ ರಿಸಿಪ್ಟ್ ಐಟಮ್ನಲ್ಲಿ ತೊಗೊಳ್ಬೇಕು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಲಾಕರ್ ರೆಂಟ್ ಅಂತ ಕರಿತೀವಿ. ದಿ ಡಿಸ್ಕಷನ್ಸ್ ಟು ದಿ ಪ್ರಾಬ್ಲಮ್ಸ್ ಆಲ್ಸೋ. ಲಾಕರ್ ರೆಂಟ್ ಮೀನ್ಸ್ ನಥಿಂಗ್ ಬಟ್ ಎವ್ರಿ ಒನ್ ಅಸೆಟ್ ವಿಲ್ ಬಿ ಲಾಕರ್, ದಟ್ ಅಮೌಂಟ್ ವಿಲ್ ಬಿ ಇಂಟ್ರೆಸ್ಟೆಡ್. ಅಂದರೆ ಲಾಕರ್ನಲ್ಲಿ ಏನಾದರೂ ಸಮ್ ಅಮೌಂಟ್ ಇಟ್ಟಾಗ ಅದು ಲಾಕರ್ನಲ್ಲಿ ಇರ್ತಕ್ಕಂಥ ಅದ್ರ ಮೇಲೆ ಏನಾದರೂ ಇಂಟ್ರೆಸ್ಟ್ ಅಥವಾ ಅದ್ರ ಮೇಲೆ ಏನು ಶುಲ್ಕವನ್ನು ಭರಿಸಿರ್ತಕ್ಕಂಥದ್ದು ಇರ್ತದಲ್ಲ, ಆ ಅಮೌಂಟ್ ಏನಾದರೂ ರಿಸೀವ್ಡ್ ಆಗಿತ್ತಂದರೆ ಅದು ಕೂಡ ನಾವೇನು ಮಾಡ್ತೀವಿ ಅಂದರೆ ರಿಸಿಪ್ಟ್ ಐಟಮ್ನಲ್ಲಿ ತೊಗೊಳ್ತಾ ಬರ್ತೀವಿ. ನೆಕ್ಸ್ಟ್ ಒನ್ ಲೆಗಾಸಿಯಸ್ ಅಂತ ಕರಿತೀವಿ. ಲೆಗಾಸಿಯಸ್ ಅಂದರೆ ಒನ್ ಆಫ್ ದಿ ಗಿಫ್ಟ್ ಅಂತ ಕರಿತಾ ಬರ್ತೀವಿ. ಗಿಫ್ಟ್ ಅಂತಂದರೆ ಏನಾದರೂ ಆನರಬಿಲಿಟಿ ರಿವಾರ್ಡ್ಸ್ ಆ್ಯಂಡ್ ಅವಾರ್ಡ್ಸ್ ಅಥವಾ ಗಿಫ್ಟ್ಸ್ ಏನಾದರೂ ಬಂದಿತ್ತಂದರೆ ದಟ್ ಅಮೌಂಟ್ಸ್ ಆಲ್ಸೋ ದ ಟ್ರೀಟೆಡ್ ಫಾರ್ ದಿ ಅವರ್ ರಿಸಿಪ್ಟ್ ಐಟಮ್ ಅಂತ ಕರಿತಾ ಬರ್ತೀವಿ. So next one, dividend received. So dividends also received by the our all members. Some dividends also received by the organizations or a trustee. That amount also transfer or treated by the receipts items anta karita bartivi. So next to life membership fee. So here also very important. Everyone open the non-profit organization. It is a without make the profit, but only for rendered into the our service oriented. That is also it is a considerations of life membership fee. Everyone members also must and should for the paid by the some fee. It is a in case of lifelong fee is a deposited. ಅಜೀವ ಸದಸ್ಯತ್ವ ಹಣ ಅಂತ ಕರಿತಾ ಬರ್ತೀವಿ. ಕೆಲವೊಂದು ಕಡೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರೋಟರಿ ಕ್ಲಬ್ ಅಂತ ಮಾಡಿರ್ತಾರೆ, ಅಥವಾ ಟ್ರಸ್ಟ್ ಅಂತ ಮಾಡಿರ್ತಾರೆ, ಅಥವಾ ಆರ್ಗನೈಜೇಷನ್ಸ್ ಟ್ರಸ್ಟಸ್ ಅಂತ ಮಾಡಿರ್ತಾರೆ. ಸೊ ಇವೆಲ್ಲವುಗಳ ಬಗ್ಗೆ ಕೂಡ ನಾವೇನು ಮಾಡ್ತಾ ಬರ್ತೀವಿ ಅಂದರೆ ಲೈಫ್ ಮೆಂಬರ್ಶಿಪ್ ಫೀ ಅಂತ ಇರ್ತದೆ. ದಟ್ ಫೀ ಆಲ್ಸೋ will treated to our receipt items. Next one, entrance fee. So entrance fee also, entrance fee or admission fee, the both are same. That is also treated for the receipt item, because entrance fee is received by the trust or organization, or in case of a everyone firm also, that is treated to our receipt item. Next, sale of asset. So in case of any sale of the assets, in case of old assets ಆಗಿರ್ಬೋದು ಅಥವಾ ಮಸ್ಟರಿ, ಬಿಲ್ಡಿಂಗ್, ಫರ್ನಿಚರ್, ಎವ್ರಿ ಒನ್ ಅಸೆಟ್ಸ್ ಆಲ್ಸೋ ದ ಸೇಲ್ ಆಫ್ ದಿ ಅವರ್ ಅನದರ್ ಪಾರ್ಟ್ನರ್ಸ್ ಆರ್ ಅನದರ್ ಫರ್ಮ್ ಆಲ್ಸೋ, ಇಟ್ ಈಸ್ ಆಲ್ಸೋ ಟ್ರೀಟೆಡ್ ಬೈ ದಿ ಅವರ್ ರಿಸಿಪ್ಟ್ ಐಟಮ್ಸ್. ಸೊ ಇಯರ್ ಕೇರ್ಫುಲಿ ಟೋಟಲ್ ರಿಸಿಪ್ಟ್ ಐಟಮ್ಸ್ ಬರ್ತಕ್ಕಂಥದ್ದು ಇವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ ಅಂದರೆ ರಿಸಿಪ್ಟ್ ಐಟಮ್ಸ್ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟು ಸೆಕೆಂಡ್ ಒನ್ ಬರ್ತಕ್ಕಂಥದ್ರಲ್ಲಿ ಪೇಮೆಂಟ್ಸ್ ಯಾವೇ ಇರ್ತವೆ. ಪೇಮೆಂಟ್ಸ್ ಮೀನ್ಸ್ ನಥಿಂಗ್ ಬಟ್ ಸಮ್ ಎಕ್ಸ್ಪೆಂಡಿಚರ್ ಅಂತ ಕರಿಬೋದು ನಾವು. ಎಕ್ಸ್ಪೆಂಡಿಚರ್ ಪೇಮೆಂಟ್ ಏನೇನು ಪೇಮೆಂಟ್ ಮಾಡಿದ್ವಿ, ಏನೇನು ಕಾಸ್ಟ್ ಎಕ್ಸ್ಪೆಂಡಿಚರ್ ಮಾಡಿದ್ವಿ, ಅವೆಲ್ಲ ಪೇಮೆಂಟ್ ಸೈಡಲ್ಲಿ ಬರ್ತಕ್ಕಂಥವು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಅದರಲ್ಲಿ ಒನ್ ಬೈ ಒನ್ ಅಬ್ಸರ್ವ್ ಮಾಡ್ತಾ ಹೋಗೋಣ. ನಂಬರ್ ಒನ್, ಬೈ ವೇಜಸ್ ಆ್ಯಂಡ್ ಸ್ಯಾಲ್ರಿ ಅಂತ ಕರಿತಾ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಎವ್ರಿ ಒನ್ ಪರ್ಸನ್ಸ್ ಡೂಯಿಂಗ್ ಫಾರ್ ದಿ ವರ್ಕ್ ಆಫ್ಟರ್ ದಿ their day wise will be paid by the money is called for the wages. After the monthly wise are decided to the after payment for salaries. So here the wages and salaries, ಕೂಲಿ ಮತ್ತು ವೇತನವನ್ನು ಕೂಡ ನಾವು ನಿರ್ದಿಷ್ಟಾತ್ಮಕವಾಗಿ ಕೊಡ್ತಾ ಬರ್ತೀವಲ್ಲ, that is amount, that amount also treated by the payments, that is a payment side will be amount for the entered. So again next one, rent paid. So rent also in case of the payment means every monthly the paid by the organization rent, organization room rent will be paid. So the paid rent by the amount also the payments amount, that is also treated by the payment side. So next one, insurance means very important of the our insurance means Insurance Act of 1956, the compulsory of every one organization uncertainly or unexpectedly within the loss of the our firm, or in case of the fire of the our firm, or in case of the our insolvency of the our firm, the compulsory our insurance will be claimed of the our after the organization. It is a must and should for the insurance claim or premium to the insurance premium. Right. So insurance also compulsory payment side. Next point is printing and stationery. The printing and stationery also the compulsory treated for the payment side anta karitivi. Next,
Postage and carriage amounts also the payment side, that is the amount is treated by the payment side. Repairs and renewals, any items is repairs, some items is called for the payment side. Next, honorarium nothing but it is one of the ಪೇಮೆಂಟ್ಸ್, ಇಟ್ ಈಸ್ ಒನ್ ಆಫ್ ದಿ ಗೌರವ ಧನ ಅಂತ ಕರಿತಾ ಬರ್ತೀವಿ, ಅಥವಾ ಸ್ಯಾಲ್ರಿ ವೇಜಸ್ ಅಂತ ಕರಿತಾ ಬರ್ತೀವಿ, ಅದು ಆನೋರಿಯಮ್ ಅಂತ ಕೊಡ್ತಾರೆ. ಸೊ ಆನೋರಿಯಮ್ ಆಲ್ಸೋ ದ ಪೇಮೆಂಟ್ ಸೈಡ್ ಅಂತ ಕರಿತೀವಿ. ನೆಕ್ಸ್ಟ್ ಅಪ್ಕೀಪ್ ಗ್ರೌಂಡ್, ಸೊ ಅಪ್ಕೀಪ್ ಗ್ರೌಂಡ್ ಮ್ಯಾನ್ ಈಸ್ ಪೇಮೆಂಟ್ ಟು ದಿ ರಿಸೀವ್ಡ್ ಅಂತ ಕರೀತಾರೆ, ದಟ್ ಅಮೌಂಟ್ ಆಲ್ಸೋ ದ ಪೇಮೆಂಟ್ ಸೈಡ್ ಅಂತ ಕರಿತೀವಿ. ನೆಕ್ಸ್ಟ್ ಟೆಲಿಫೋನ್ ಚಾರ್ಜಸ್, ಸೊ ಟೆಲಿಫೋನ್ ಚಾರ್ಜಸ್ ಆಲ್ಸೋ ದ ಸಮ್ ಎಕ್ಸ್ಪೆಂಡಿಚರ್, ದಟ್ ಎಕ್ಸ್ಪೆಂಡಿಚರ್ ಆಲ್ಸೋ ಟ್ರೀಟೆಡ್ ಬೈ ದಿ ಅವರ್ ಪೇಮೆಂಟ್ ಸೈಡ್, ಅಥವಾ ಪೇಮೆಂಟ್ಸ್ ಅಮೌಂಟ್ ವಿಲ್ ಬಿ identifications only. So again, in case of subscription to the newspaper, every day the compulsory magazines or newspaper to be taken by our firm, so that amount also the expenditure, that is also treated by the payment side. So next one, so purchase of asset, some new assets also the purchased. In case of machinery, equipment, any assets also the purchased by the trust or organization, the merchant should for the payment side also received. So next one, investment. So any investments also the firm, so some amount invested to the our firm, that is that expenses also the payment side also the identification or recorded to the our payment side. So next last one is balanced carry down. So balance carry down nothing but the balance of imbalance to the our, in case of balance brought down to the our receipt side, again close the balance carry down. Balance carry down in the balance of, in case cash in hand, otherwise for cash at bank. So cash in hand, cash at bank will close the balance of either debit side and credit side also. Debit side will close the balance and credit side also close the balance. Remaining balance is carry down. So that is the format of receipt side payment account.